Everyone, welcome to my ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನ್ ಟೈಲರಿಂಗ್ ಕ್ಲಾಸಸ್. ಎಲ್ರಿಗೂ ನಮಸ್ತೆ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 23 ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಹುಕ್ಸ್ ಮತ್ತು ಗುಂಡಿ ಪಟ್ಟಿಯ ಪೇಪರ್ ಡ್ರಾಯಿಂಗ್ ಹಾಗೂ ಕಟ್ಟಿಂಗನ್ನು ನೋಡಿದ್ವಿ. ಈ ದಿನ ಬಟ್ಟೆಯ ಮೇಲೆ ಡ್ರಾಯಿಂಗ್ ಆ್ಯಂಡ್ ಕಟ್ಟಿಂಗನ್ನು ನೋಡೋಣ. ನೋಡಿ, ಮೊದಲಿಗೆ ನಾನು ಅಳತೆ ಮಾಡೋಕ್ಕೆ ಬಟ್ಟೆನ ತಗೊಂಡಿದ್ದೀನಿ. ಬಟ್ಟೆ ಬೇಕು. ನೆಕ್ಸ್ಟ್ ಅಳತೆ ಮಾಡೋಕ್ಕೆ ಟೇಪು, ಮಾರ್ಕಿಂಗ್ ಚಾಕ್ ಪೀಸಿದು, ನೆಕ್ಸ್ಟ್ ಸಿಸರ್ ಕತ್ತರಿ ಬೇಕು. ನೋಡಿ, ಇದು ನಾನು ತಗೊಂಡಿರೋ ಬಟ್ಟೆ. ಇದು ಕಾಟನ್ ಬಟ್ಟೆ. ನೋಡಿ, ಇದು ಮೇಲ್ಭಾಗ, ಇದು ಒಳಭಾಗದ ಸೈಡ್. ಇದು ನಾವೀಗ ಮೆಷರ್ಮೆಂಟ್ ಅಳತೆ ಮಾಡಬೇಕಾದ್ರೆ ಈ ಒಳಭಾಗದಲ್ಲಿ ನಾವು ಅಳತೆಯನ್ನು ಮಾಡ್ಕೋಬೇಕು. ನೋಡಿ, ನಾನಿಲ್ಲೊಂದು ಎಲ್ ಸ್ಕೇಲನ್ನು ತಗೊಂಡಿದ್ದೀನಿ. ಇದು ನನ್ನ ಬಟ್ಟೆ ಕ್ರಾಸ್ ಇದೆ, ನೋಡ್ತಾ ಇದ್ದೀರಲ್ಲ, ಕ್ರಾಸ್ ಇದೆ. ಈ ಎಲ್ ಸ್ಕೇಲಿಂದ ನಾವು ಈ ಥರ ಇಟ್ಕೊಂಡಾಗ ನಮಗೆ ಈ ಎಲ್ ಸ್ಕೇಲನ್ನು ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡಿಕೊಂಡು, ಎಲ್ ಸ್ಕೇಲ್ ಇದೆಯಲ್ಲ, ಮಾರ್ಕಿಂಗ್ ಇದರ ಅಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ನೇರವಾಗಿ ಮೊದಲು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೋಡಿ, ಸ್ಕೇಲನ್ನು ಹೀಗೆ ಇಟ್ಕೊಂಡು ಈ ಅಂಚಿಗೆ ನೇರವಾಗಿ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಮಾರ್ಕಿಂಗ್ ಆಗಿದೆ. ಇದನ್ನು ಈಗ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡಿ ನಾನು ಅದನ್ನು ಸ್ಟ್ರೈಟಾಗಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಡ್ರಾಯಿಂಗ್ ಹೇಗೆ ಮಾಡೋದಂತ ನೋಡೋಣ. ಬಟ್ಟೆ ಮೇಲೆ ನಾವು ಟೇಪಿಂದ ಅಳತೆ ಮಾಡ್ಕೋಬೇಕು. ನೋಡಿ, ಬಟ್ಟೆಯಲ್ಲಿ ಕೂಡ ಇಲ್ಲಿ ಈ ಅಂಚಲ್ಲಿ ನಾವು ಈ ಅಂಚಿಂದ ನಾವು ಅಳತೆಯನ್ನು ತಗೊಳ್ತೀವಿ. 0ದಿಂದ 11 ಇಂಚು, 0ದಿಂದ 11 ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ 11 ಇಂಚಿಗೆ. ಇಲ್ಲಿ 0ಯಿಂದ ಇದು 0ದಿಂದ 1 ಬರೆಯೋದೇನು ಬೇಕಿಲ್ಲ, 0ದಿಂದ 1 ಅಂತ. ಯಾಕಂದರೆ ನಾವು ಆಲ್ರೆಡಿ ನೋಟ್ಸ್ ಡ್ರಾಯಿಂಗಲ್ಲಿ ಮಾಡಿದ್ದೀವಿ, ಹಾಗೆ ಪೇಪರ್ ಕಟ್ಟಿಂಗ್ಸಲ್ಲಿ ಮಾಡಿದ್ದೀವಿ. ಇದು ನಮಗೆ ಗೊತ್ತಾದರೆ ಸಾಕು. ಬಟ್ಟೆ ಮೇಲೇನು ನಂಬರ್ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಹಾಗೆ ಅಗಲದಲ್ಲಿ ವಿಡ್ತ್ ಅಗಲ 5 ಇಂಚು. ನೋಡಿ, 5 ಇಂಚು ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಬರುತ್ತೆ 5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. 0ದಿಂದ 2 5 ಇಂಚು. ಹಾಗೆ ಕೆಳಭಾಗದಲ್ಲಿ ಕೂಡ 0ಯಿಂದ 5 1ರಿಂದ 3 1ರಿಂದ 3 ಕೂಡ 5 ಇಂಚು ಇಲ್ಲಿ ಬರುತ್ತೆ. ಇಲ್ಲೂ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಯಲ್ಲೂ ಸೇಮ್ 0ಯಿಂದ 1 ಅಂಚಿರೋದ್ರಿಂದ ಇಲ್ಲಿ ಮಾರ್ಕಿಂಗ್ ಏನು ಬೇಕಿರಲ್ಲ. ಹಾಗೆ 0ದಿಂದ 2 ಕೂಡ ಇಲ್ಲಿ ಕೂಡ ಮಾರ್ಕಿಂಗ್ ಏನು ಹಾಕಬೇಕಾದ ಅವಶ್ಯಕತೆ ಇರಲ್ಲ. ಇದು ಕೂಡ ಅಂಚಾಗಿರೋದ್ರಿಂದ ಮಾರ್ಕಿಂಗಿನ ಗೀಟ್ ಹೇಳ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಹಾಗೆ ಇಲ್ಲಿ ಕೆಳಗಡೆ ಕೂಡ 1ರಿಂದ 3 5 ಇಂಚು ಆಯಿತು. ಇವಾಗ 0ಯಿಂದ 2 ಮೇಲ್ಭಾಗ 5 ಇಂಚು. ಈಗ ಮೇಲ್ಭಾಗದಿಂದ ನಾವು 5 ಇಂಚಿನ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಅಲ್ಲಿಂದ ಕೆಳಗಡೆಗೆ ನೇರವಾಗಿ 11 ಇಂಚು. ನೋಡಿ, 11 ಇಂಚು ಇಲ್ಲಿಗೆ ಬರುತ್ತೆ. ನೋಡಿ, 11 ಇಂಚು ಇಲ್ಲಿಗೆ ಬರುತ್ತೆ. ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ 2 ಸೈಡು ಸ್ಟ್ರೈಟಾಗಿ ಬರಬೇಕಂತ ಈ ಮಾರ್ಕಿಂಗನ್ನು ಮಾಡ್ಕೊಳ್ಳೋದಷ್ಟೇ. ಇವಾಗ ನೋಡಿ, 1ರಿಂದ 3 ಇಲ್ಲಿ ತನಕ, ಹಾಗೆ 2ರಿಂದ 3 ಕೂಡ ಇಲ್ಲಿ ತನಕ ಜೋಡಿಸ್ಕೋಬೇಕು. ನೋಡಿ, ಜೋಡಿಸಿದಾಗಿದೆ. ಹಾಗೆ 2ರಿಂದ 3 ಕೂಡ ಜೋಡಿಸ್ಕೋಬೇಕು. ನೋಡಿ, ಇದು 2ರಿಂದ 3 ಇಲ್ಲಿ ತನಕ, ಹಾಗೆ 1ರಿಂದ ಕೂಡ 3 ಜೋಡಿಸಿದಾಗಿದೆ. ನೋಡಿ, ಟೇಪಲ್ಲಿ ಇದು ಅರ್ಧ ಇಂಚ್ ಅಳತೆ
ಅರ್ಧ ಇಂಚ್ ನಂತರ ಒಂದು ಸಣ್ಣ ಗೀಟಿದೆ, ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಉದ್ದಕ್ಕೆ ಗೀಟಿದೆ, ಇದು 3/4 ಇಂಚ್ ಅಳತೆ. ಹಾಗೆ ಮತ್ತೆ ಸಣ್ಣ ಗೇಟು, ಅದರ ನಂತರ ಫುಲ್ ಗೇಟಿದೆ, ಇದು 1 ಇಂಚಿದು. ನಮಗೀಗ ಇಲ್ಲಿ ಅರ್ಧ ಇಂಚ್ ಮಾರ್ಕಿಗೆ ನೋಡಿ, ಇಲ್ಲಿ ಅರ್ಧ ಇಂಚ್ ಮಾರ್ಕಿಗೆ ದಪ್ಪನೆಯ ಗೇಟ್ ಇರುತ್ತೆ. ಈ ಮಾರ್ಕಿಂಗ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು, ಗೊತ್ತಾಗುತ್ತೆ ನಿಮಗೆ ಟೇಪಲ್ಲಿ ನೋಡಿದಾಗ. ನೋಡಿ, ಇದು ಈ ಕಡೆ ತೋರಿಸ್ತೀನಿ ನೋಡಿ, ಇದು 1/4 ಇಂಚಿನ ಮಾರ್ಕ್, ಇದು 1/4 ಇಂಚಿನ ಮಾರ್ಕು, ಇದು ಅರ್ಧ ಇಂಚಿನ ಮಾರ್ಕು, ಇದು 3/4, ಇದು 1. ಈಗ ನಾವು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚಿನ ಮಾರ್ಕು ದಪ್ಪನೆಯಾಗಿ ಇರುತ್ತೆ, ದಪ್ಪವಾಗಿರುತ್ತೆ ನೋಡಿ. ಅರ್ಧ ಇಂಚು ಇಲ್ಲಿಗೆ ಬರುತ್ತೆ, ಇದು 0ದಿಂದ A. ಹಾಗೆ ಈ ಕಡೆ ಸೈಡಿಗೂ ಕೂಡ ನಾವು ಪೇಪರ್ನಲ್ಲಿ ಹೇಗೆ ಮಾಡಿದ್ದೀವಿ ಡ್ರಾಯಿಂಗ್, ಅದೇ ಥರ ಇಲ್ಲಿ ಕೂಡ ಅರ್ಧ ಇಂಚಿಗೆ ಮಾರ್ಕ್. A 0ಯಿಂದ A, 0ಯಿಂದ A, 0ಯಿಂದ B ನೋಡಿ, ಇದು 0ಯಿಂದ A, 0ಯಿಂದ B ಆಗಿದೆ. ಹಾಗೆ ಇಲ್ಲಿ ಕೂಡ 1ರಿಂದ C ಮತ್ತು D ನೋಡಿ, ಕೆಳಗಡೆಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇದು ದಪ್ಪನೆಯ ಮಾರ್ಕ್ ಇದೆಯಲ್ಲ, ಇದು ಅರ್ಧ ಇಂಚು. ಅಲ್ಲಿಂದ ಒಂದು ಸಣ್ಣ ಗೇಟ್ ಇದೆ, ಅಲ್ಲಿಂದ ಮುಂದೆ ಸ್ವಲ್ಪ ಉದ್ದಕ್ಕಿದೆ, ಅದು 3/4 ಇಂಚಿಂದು. ಹಾಗೆ ಮತ್ತೆ ಸಣ್ಣದಿದೆ, ಮತ್ತೆ ಉದ್ದಕ್ಕಿರೋದು 1 ಇಂಚಿಂದು. ಈಗ ಅರ್ಧ ಇಂಚಿಂದು ದಪ್ಪಾಗಿರುತ್ತೆ ಮಾರ್ಕು. ಈ ದಪ್ಪ ಮಾರ್ಕಿಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದು ಇಲ್ಲಿಗೆ 1ರಿಂದ C, ಹಾಗೆ 1ರಿಂದ Dಗೂ ಕೂಡ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹೀಗೆ ಮಾರ್ಕಿಂಗ್ ಮಾಡ್ಕೊತಿದ್ದೀನಿ. ಈ ಅರ್ಧ ಇಂಚು ಇತ್ತಲ್ಲ ನೋಡಿ, ಇಲ್ಲಿ ಅರ್ಧ ಇಂಚು ದಪ್ಪನೆ ಮಾರ್ಕಿಂಗ್ ಇದೆ. ಇಲ್ಲಿಂದ ಈ ತುದಿಗೆ ಅರ್ಧ ಇಂಚು ಆಗುತ್ತೆ. ಹೀಗೆ ಇಟ್ಟು ಮಾರ್ಕ್ ಮಾಡ್ಕೋಬೋದು. ಅರ್ಧ ಇಂಚು, ಇದು 1ರಿಂದ C, 1ರಿಂದ D ಅರ್ಧ ಇಂಚು. ಹಾಗೆ ಮೇಲಿಂದ 0ದಿಂದ 2 ನಂಬರ್ ಇದ್ದಲ್ಲೂ ಕೂಡ ಮಾರ್ಕಿಂಗ್ ಅರ್ಧ ಇಂಚಿಗೆ ಮಾಡ್ಕೋಬೇಕು. ಸೇಮ್ ಆ ಕಡೆ 0ಯಿಂದ A, 0ಯಿಂದ B ಹೇಗೆ ಮಾಡಿದ್ವು ಅದೇ ಥರ ಇಲ್ಲಿ 2ರಿಂದ E, 2ರಿಂದ F ಕೂಡ ಹಾಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳೋದು. ಪೇಪರಲ್ಲಿ ಮಾರ್ಕ್ ಮಾಡಿ ಡ್ರಾಯಿಂಗ್ ಮಾಡಿದ್ವಲ್ಲ ಅದೇ ಟೈಪ್ ನೋಡಿ. ಪೇಪರಲ್ಲಿ ಮಾರ್ಕಿಂಗ್ ಆಗಿತ್ತಲ್ಲ ಅದೇ ಟೈಪಲ್ಲಿ ಬಟ್ಟೆ ಮೇಲೆ ಕೂಡ ಮಾರ್ಕಿಂಗ್ ಮಾಡ್ಕೋಬೇಕು, ಅರ್ಧ ಇಂಚು. ಈಗ ಕೆಳಬದಿಯ ಇನ್ನೊಂದು ಸೈಡಿಗೆ ಕೂಡ ಸೇಮ್ ಪೇಪರಲ್ಲಿ ಮಾಡ್ದಂಗೆ ಒಂದು ಬದಿ ಆಯ್ತಲ್ವ, ಒಂದರಿಂದ C ಮತ್ತು 1ರಿಂದ D. ಹಾಗೆ ಲಾಸ್ಟಿ ಕೆಳಗಡೆ ಭಾಗ ಇನ್ನೊಂದು ತುದಿಯಲ್ಲಿ ಕೂಡ 3ರಿಂದ G, 3ರಿಂದ H ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 3ರಿಂದ H ಇದು ಅರ್ಧ ಇಂಚಿನ ಮಾರ್ಕಿಗೆ ನಾನು ಈ ಕಡೆಯಿಂದ ಹೊರಗಿಂದ ಒಳಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಮೇಲ್ಭಾಗನೂ ಅಲ್ಲೇ ನೋಡಿ ಅರ್ಧ ಇಂಚಿದು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಆಗಿದೆ ನೋಡಿ. 3ರಿಂದ G ಮತ್ತು 3ರಿಂದ H ಇದೇನು ಬರ್ಕೊಳ್ಳೋದೇನು ಬೇಕಾಗಿರಲ್ಲ. ಈಗ ನಾವು ಒಳಗಡೆ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು 4 ಬದಿಯಲ್ಲಿ ಸೇರಿಸ್ಕೋಬೇಕು. ಇಲ್ಲಿಂದ A ಇಂದ C, ಹಾಗೆ E ಇಂದ H, ಹಾಗೆ B ಇಂದ F, ಹಾಗೆ C ಇಂದ H ಹೀಗೆ ಸೇರಿಸ್ಕೋಬೇಕು. ಈ 4 ಬದಿಯ ಅರ್ಧ ಇಂಚನ್ನು ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೋಬೇಕು. ನೋಡಿ, ಈಗ ಮೇಲ್ಭಾಗದಲ್ಲಿ ಬಟ್ಟೆಯ ಮೇಲ್ಭಾಗದಲ್ಲಿ ಜೋಡಿಸ್ಕೊತಿದ್ದೀನಿ ನೋಡಿ, ಈ ಥರ ಜೋಡಿಸ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಜೋಡಿಸಿದಾಗಿದೆ ಅರ್ಧ ಇಂಚ್ ಮಾರ್ಕಿಂಗ್ಗೆ. ಹಾಗೆ ಕೆಳಗಡೆ ಕೂಡ, ಈಗ ಕೆಳಗಡೆ ಕೂಡ ನೋಡಿ, ಈಗ ಕೆಳಗಡೆ ಕೂಡ ಜೋಡಿಸಿದಾಗಿದೆ. ಇವಾಗ ಉದ್ದಕ್ಕಿರೋದನ್ನು ಕೂಡ ಆ ಕಡೆ ಈ ಕಡೆ 2 ಸೈಡಲ್ಲೂ ಜೋಡಿಸ್ಕೊಳ್ಳೋಣ. ನೋಡಿ, ಸೇಮ್ ನಾವು ಪೇಪರಲ್ಲಿ ಯಾವ ಥರ ನೋಟ್ಸಲ್ಲಿ ಹಾಗೂ ಪೇಪರಲ್ಲಿ ಯಾವ ಥರ ಡ್ರಾಯಿಂಗ್ ಮಾಡಿದ್ದೀವೋ ಅದೇ ಟೈಪಲ್ಲಿ ನಾವು ಡ್ರಾಯಿಂಗನ್ನು ಮಾಡ್ಕೋಬೇಕು ಬಟ್ಟೆ ಮೇಲೆ ಕೂಡ. ಈಗ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಈ ತುದಿಯಿಂದ ಕೆಳಭಾಗದಿಂದ ಕಟ್ ಮಾಡ್ಕೊತಿದ್ದೀನಿ. ನನ್ನ ಕಡೆಗೆ ಬಟ್ಟೆನ ಕಟ್ ಮಾಡೋಕ್ಕೆ ಇಳ್ಕೊತಿದ್ದೀನಿ. ಈ ಕೆಳಭಾಗ ನನ್ನ ಬಲಬದಿಗೆ ಬರೋ ಥರ ನಾನು ಕೆಳಗಡೆ ಉಲ್ಟಾ ಮಾಡ್ಕೊಂಡಿದ್ದೀನಿ ಬಟ್ಟೆ.
ಮೊದಲು ಈ ಥರ ನೇರವಾಗಿ ಇಟ್ಕೊಂಡಿದ್ದೆ. ಈ ಥರ ಇದನ್ನು ಮೆಲ್ಲಕ್ಕೆ ನೋಡಿ, ಇದನ್ನು ಮೆಲ್ಲ ಈ ಥರ ಈ ಸೈಡಿಗೆ ತಿರುಗಿಸ್ಕೊತಿದ್ದೀನಿ ಅಷ್ಟೇ, ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೋಡಿ, ಈಗ ಈ ಹೊರಗಿನ ಅಳತೆಗೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಕಟ್ ಮಾಡುವಾಗ ಈ ಥರ ಬಟ್ಟೆ ಮೇಲೆ ಕೈ ಇಟ್ಕೊಂಡು ನಿಧಾನಕ್ಕೆ ಕಟ್ ಮಾಡಬೇಕು. ಕತ್ತರಿಯನ್ನು ನೇರವಾಗಿ ಹಿಡಿದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡೋಂಗಿಲ್ಲ. ಕತ್ತರಿಯನ್ನು ಕ್ರಾಸ್ ಮಾಡ್ಕೋಬಾರ್ದು. ನೋಡಿ, ನಾವು ಕತ್ತರಿಯನ್ನು ನೇರವಾಗಿ ಇಟ್ಕೊಂಡು ಕಟ್ ಮಾಡಬೇಕು. ನೋಡಿ, ಈಗ ಮೊದಲ ಡ್ರಾಯಿಂಗ್ನ ಬಟ್ಟೆ ಕಟ್ಟಿಂಗ್ ಆಗಿದೆ. ನೋಡಿ, ಈಗ ನೆಕ್ಸ್ಟ್ ಎರಡನೇ ಡ್ರಾಯಿಂಗನ್ನು ನೋಡೋಣ. ಫ್ರೆಂಡ್ಸ್, ನಾನು ಅದರಲ್ಲಿ ಉಳಿದಿರೋ ಬಟ್ಟೆಯನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನಮಗೆ ಇದರಲ್ಲೂ ಬೇಕಾದ ನಮಗೆ ಬೇಕಾದ ಉದ್ದ 11 ಇಂಚು, ಹಾಗೆ ಅಗಲ 2.5 ಇಂಚು. ಡಬಲ್ ಫೋಲ್ಡ್ ಮಾಡಿಕೊಂಡು 2.5 ಇಂಚು ನಮಗೆ ಬೇಕಾಗತ್ತೆ ಬಟ್ಟೆ. ಈಗ ನಾವು ಅಡ್ಡದಲ್ಲಿ ಅಗಲದಲ್ಲಿ 2.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಕೆಳಗಡೆನೂ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 2.5 ಇಂಚು ನೋಡಿ, 2.5 ಇಂಚು ಇಲ್ಲಿ ಮಾರ್ಕಿಂಗ್ ಆಗಿದೆ. ಉದ್ದದಲ್ಲಿ 11 ಇಂಚು, 11 ಇಂಚು. ಇವಾಗ ಇದನ್ನು ಇಲ್ಲಿ ಮೇಲ್ಗಡೆ ಇಲ್ಲಿಂದ 11 ಇಂಚಿಗೆ ಇಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಇದು ಅಂಚಲ್ಲಿ 11 ಇಂಚು, ಹಾಗೆ ಈ ಮಾರ್ಕಿಂಗ್ 2.5 ಇಂಚು ಅಗಲ, ಕೆಳಗೂ 2.5 ಇಂಚು ಅಗಲ, ಹಾಗೆ ಈ ಕಡೆಯಿಂದನೂ 11 ಇಂಚು ಮಾರ್ಕಿಂಗ್ ಮಾಡಿ ಆಗಿದೆ. ಇವಾಗ ನಾವಿಲ್ಲಿಗೆ ಬಟ್ಟೆಯನ್ನು ಹೊರಭಾಗ ಕಾಣುವಂತೆ ಮಡ್ಚ್ಕೋಬೇಕು. ಅದಕ್ಕೆ ನಾನು ಮೊದಲು ಬಟ್ಟೆಯನ್ನು ಮೇಲ್ಭಾಗಕ್ಕೆ ಹಾಕ್ಕೊಂತೀನಿ. ನೋಡಿ, ಇವಾಗ ನಾವು ಮಾರ್ಕಿಂಗ್ ಮಾಡಿದ್ದೀವಿ. ನೋಡಿ, ಈ ಥರ ಮಡ್ಚಿದಾಗ ಈ ಮಾರ್ಕಿಂಗ್ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸುತ್ತೆ. ನಾವು ಮೊದಲೇ ಹಾಕಿರೋ ಮಾರ್ಕಿಂಗ್ ಅಲ್ಲಿಗೆ ಸರಿಯಾಗಿ ಮಡ್ಚ್ಕೋಬೇಕು. ಈ ಥರ ನೋಡಿ, ಈ ಥರ ಮಡ್ಚ್ಕೋಬೇಕು. ನೋಡಿ, ಹೀಗೆ ಮಡ್ಚ್ಕೊಂಡಿದ್ದೀನಿ. ಈಗ ನಾವು ಅಂಚನ್ನು ಮಡ್ಚ್ಕೊಂಡಿದ್ದೀವಲ್ಲ, ಈ ಮಡಚಿರೋ ಭಾಗದಲ್ಲಿ ನಾವು ಅಳತೆ ಮಾಡ್ಕೋಬೇಕು. ಮೊದಲಿಗೆ 11 ಇಂಚು ಉದ್ದ. ನೋಡಿ, ಮೇಲಿಂದ ಕೆಳಗಡೆಗೆ 11 ಇಂಚಿಗೆ ಇಲ್ಲಿ ಬರುತ್ತೆ. ನೋಡಿ, 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೇಲ್ಭಾಗದಲ್ಲಿ 2.5 ಇದನ್ನು ನಾವು ಮೊದಲೇ ಅಳತೆ ಮಾಡಿ ಮಡ್ಚ್ಕೊಂಡಿದ್ದೀವಿ. ಹಾಗಾಗಿ ಮತ್ತೊಂದು ಸರಿ ಅಳತೆ ತಗೊಳ್ಬೇಕಾದ ಅವಶ್ಯಕತೆ ಇರಲ್ಲ. ಆದರೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ. 2.5 ಸರಿ ಇದೆ. ನೋಡಿ, ಕೆಳಭಾಗದಲ್ಲೂ ಕೂಡ ಅಳತೆ ಮೊದಲೇ ತಗೊಂಡಿರೋದ್ರಿಂದ 2.5ನೇ ಇದೆ. ಹಾಗೆ ಇವಾಗ ಮೇಲಿನಿಂದ ಕೆಳಗೆ ಇನ್ನೊಂದು ಬಿಡಿ ಮಡಚಿದಾಗ ಒಂದು ಬದಿ ಬಿಡಿ ಆಗುತ್ತೆ, ಇನ್ನೊಂದು ಬದಿಯಲ್ಲಿ ಮಡಚಿದ ಭಾಗ ಇರುತ್ತೆ. ನಾವು ಬಿಡಿಯಲ್ಲಿರೋ ಸೈಡಿಗೆ ಕೂಡ ಉದ್ದಕ್ಕೆ 11 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ 11 ಇಂಚು ಇಲ್ಲಿಗೆ ಬರುತ್ತೆ, ಮಾರ್ಕ್ ಮಾಡ್ಕೊಳ್ಳೋಣ. ಅಗಲ ನಾವು ಮೊದಲೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಉದ್ದ ಇಲ್ಲಿ ತನಕ ಮಾರ್ಕ್ ಮಾಡಿದ್ದಾಯಿತು. ಇವಾಗ ಇದರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕೆಳಭಾಗ ಕಟ್ಟಿಂಗ್ ಆಯಿತು. ಇವಾಗ ಈ ಅಂಚಿಗಿಂತ 2.5ಗಿಂತ ಒಂದು ಬದಿ ಕೆಳಗಿನ ಬಟ್ಟೆ ಜಾಸ್ತಿ ಇದೆಯಲ್ಲ, ಅದನ್ನು 2.5 ಅಳತೆಗೆ ಈ ಅಂಚಿನ ಬಟ್ಟೆಗೆ ಸರಿಯಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ಇವಾಗ ಈ ಅಂಚು ಬಿಡಿ ಭಾಗನ ನನ್ನ ಬಲಬದಿಗೆ ಬರುವ ಹಾಗೆ ನಾನು ಇಟ್ಕೊಂಡಿದ್ದೀನಿ. ಬಟ್ಟೆನ ಕತ್ತರಿಸೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಇವಾಗ ಕೆಳಗಿನ ಭಾಗ ಕಟ್ ಮಾಡಿ ಆಯಿತು. ಈಗ ಈ 2.5 ಇಂಚಿನ ಅಗಲದ ಬಟ್ಟೆ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನಾವು ಈ ಬಟ್ಟೆನ ಜಾಸ್ತಿ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನೋಡಿ, ನೋಡಿ ಇವಾಗ ಕಟ್ಟಿಂಗ್ ಆಗಿದೆ. ಡ್ರಾಯಿಂಗ್ 2ರ ಕಟ್ಟಿಂಗು ಕೂಡ ಆಗಿದೆ ಫ್ರೆಂಡ್ಸ್. ಈಗ ಬಟ್ಟೆ ಮೇಲೆ ಡ್ರಾಯಿಂಗ್ ಕಟ್ಟಿಂಗ್ ಕೂಡ ಆಗಿದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.